ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡನ ಗೂಂಡಾಗಿರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ದಾದಾಗಿರಿಗೆ ಪಾಪ ಗಳಗಳನ್ನೇ ಹತ್ತಿದ್ದಾರೆ ಮಹಿಳಾ ಅಧಿಕಾರಿ. ರಾಜೀವ್ ಗೌಡ ಜೀವ ಬೆದರಿಕೆ ಹಾಕಿದ್ದಕ್ಕೆ ಮನನೊಂದು ಆಯುಕ್ತೆ ಅಮೃತ ಅಧಿಕಾರಿಗಳು ಸಿಬ್ಬಂದಿ ಮುಂದೆ ಕಣ್ಣೀರು ಹಾಕಿದ್ದಾರೆ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನಿಂದ ಪ್ರಾಣ ಬೆದರಿಕೆ. ಪೌರಾಯುಕ್ತೆ ಅಮೃತ ಗೌಡ ಮೇಲೆ ರಾಜೀವ್ ಗೌಡ ಅವರು ದಾದಾಗಿರಿ ತೋರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕೂಡ ವೈರಲ್ ಆಗಿದೆ. ಬ್ಯಾನರ್ ತೆಗೆದಿದ್ದಕ್ಕೆ ಬೆಂಕಿ ಹಚ್ತೀನಿ ಅಂತ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದ. ಮಹಿಳಾ ಅಧಿಕಾರಿ ಅಮೃತ ಗೌಡ ಬೆಂಬಲಕ್ಕೆ ನಿಂತಿದೆ ಈಗ ಸಂಘಟನೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಕರೆ ಮಾಡಿದ್ದಾರೆ ಎಚ್.ಡಿ.ಕೆ. ಘಟನೆಯ ಬಗ್ಗೆ ಕಾಂಗ್ರೆಸ್ ಮುಖಂಡನ ಆಡಿಯೋ ಕಳಿಸಿ ಆಕ್ರೋಶ ಹೊರ ಹಾಕಿದ್ದಾರೆ. ನೀವು ಒಬ್ಬ ಹೆಣ್ಣು ಮಗಳು, ನಿಮ್ಮ ಅಧೀನದಲ್ಲಿರೋರಿಗೆ ರಕ್ಷಣೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಬೇಸರ ಹೊರ ಹಾಕಿದ್ದಾರೆ. ಇತ್ತ ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ಪೌರ ಕಾರ್ಮಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಮುಂದೆ ತಮಟೆ ಚಳುವಳಿಯನ್ನ ನಡೆಸಿ ಪ್ರತಿಭಟಿಸಿದ್ದಾರೆ. ಕಾಲ್ನಡಿಗೆ ಮೂಲಕ ನಗರ ಠಾಣೆ ಮತ್ತು ತಹಶೀಲ್ದಾರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದೊಂದು ಕಡೆ ಅವರು ಮಾತನಾಡಿದಂತಹ ಪದಗಳು, ಅವರು ಬಳಸಿದಂಥ ಪದ ಏನಿದೆ ಅದನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಈಗ ಕಣ್ಣೀರು ಕೂಡ ಹಾಕಿದ್ದಾರೆ. ರಾಜೀವ್ ಗೌಡ ಜೀವ ಬೆದರಿಕೆ ಹಾಕಿದ್ದಕ್ಕೆ ಮನನೊಂದು ಆಯುಕ್ತೆ ಅಮೃತ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಮುಂದೆ ಪಾಪ ಕಣ್ಣೀರು ಹಾಕಿದ್ದಾರೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ಪತಿ NRI ಆಗಿದ್ದಾರೆ, IT ಕೆಲಸ ಬಿಟ್ಟು ನಾಗರಿಕರ ಸೇವೆಗೆ ಅಂತ ನಾನು ಬಂದಿದ್ದೆ. ತಂದೆಯ ಆಸೆ ಈಡೇರಿಸಬೇಕು ಅಂತ KS ಪರೀಕ್ಷೆ ಕೂಡ ಬರೆದಿದ್ದೆ. ಇಲ್ಲಿ ನೋಡಿದ್ರೆ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಅಮೃತ ಗೌಡ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಏತನ್ಮಧ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಧಿಕಾರಿಗಳು ಸಿಬ್ಬಂದಿಗಳು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಟಮಟೆ ಚಳುವಳಿ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಅಧಿಕಾರಿಗಳು ಸಿಬ್ಬಂದಿ ಕೆಲಸವನ್ನ ಬಹಿಷ್ಕರಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬ್ಯಾನರ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ ನೋಡಿ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ರಾಜೀವ್ ಗೌಡ ಆ ಒಂದು ಆಡಿಯೋ ಏನಿದೆ ಆ ಆಡಿಯೋದಲ್ಲಿ ಭಾಳ ಕೆಟ್ಟದಾಗಿ ಮಾತನಾಡಿದ್ದಾರೆ. ಅದು ಒಂದು ಬ್ಯಾನರ್ ವಿಚಾರಕ್ಕೆ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಆ ಒಂದು ಚಿಕ್ಕ ಸರ್ಕಲಲ್ಲಿ ಆ ಬ್ಯಾನರ್ ಹಾಕಿದ್ದಕ್ಕೆ ಅಲ್ಲಿ ಅಪಘಾತ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದು ಕಂಪ್ಲೇಂಟನ್ನು ಆಧರಿಸಿ ಅವರು ಅದನ್ನು ತೆರವುಗೊಳಿಸಿರ್ತಾರೆ. ಈಗ ಹೇಳಿ ಕೇಳಿ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಹೇಗೆ ನಡೆದಿತ್ತು ಅದಿನ್ನೂ ಕೂಡ ಹಾಗೇ ಇದೆ. ಅದರ ಬೆನ್ನಲ್ಲೇ ಈಗ ಶಿಡ್ಲಘಟ್ಟದ ನಗರಸಭೆ ಆಯುಕ್ತೆ ಅಮೃತ ಗೌಡ ಅವರಿಗೆ ಪ್ರಾಣ ಬೆದರಿಕೆ ಹಾಕಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಳಗಳನ್ನೇ ಕಣ್ಣೀರು ಹಾಕಿದ್ದಾರೆ ಮಹಿಳಾ ಅಧಿಕಾರಿ. ಕಲ್ಟ್ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮ ಏನಿತ್ತು ಅದಕ್ಕೆ ಸಂಬಂಧಪಟ್ಟದ ಒಂದು ಬ್ಯಾನರ್ ವಿಚಾರದಲ್ಲಿ ಇವತ್ತು ನಗರಸಭೆ ಆಯುಕ್ತೆ ಅಮೃತ ಗೌಡ ಮತ್ತು ಈ ಭಾಗದ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜೀವ್ ಗೌಡ ಏನಿದ್ರೆ ಅವರು ನಡೆಸಿದಂತ ಒಂದು ಆಡಿಯೋ ಸಂಭಾಷಣೆ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಏನು ರಾಜೀವ್ ಗೌಡರು ನಗರಸಭೆ ಆಯುಕ್ತೆ ಆಗಿರ್ತಕ್ಕಂಥ ಅಮೃತ ಗೌಡ್ರನ್ನ ನಿಂದನೆ ಮಾಡಿರ್ತಕ್ಕಂಥದ್ದು, ಅಶ್ಲೀಲ ಪದಗಳನ್ನ ಬಳಸಿ ಆರೋಪ ಮಾಡಿರ್ತಕ್ಕಂಥದ್ದು. ಈ ಸ್ವತಃ ಈಗ ಅಮೃತ ಗೌಡ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಹೆಣ್ಣು ಅಧಿಕಾರಿಯಾಗಿ ಈ ಒಂದು ಮಾತುಗಳನ್ನು ಯಾವ ರೀತಿ ಕೇಳಿಸ್ಕೊಂತ, ಯಾವ ರೀತಿ ನೋವಾಯ್ತು ನಿಮಗೆ ಅಂತೇಳಿ? ಸರ್, ಅದು ನನಗೂ ಬೈದಿದ್ದಾರೆ, ನಮ್ಮ ಸ್ಟಾಫ್ಸ್ಗಳಿಗೂ ಬೈದಿದ್ದಾರೆ. ಮೇನ್ಲಿ ಅವ್ರಿಗೇನು ಕೆಟ್ಟದಾಗೆ ಬೈದ್ಬಿಟ್ಟಿದ್ದಾರೆ ಸರ್. ಸೊ ನಮ್ಮ ಸ್ಟಾಫ್ಸ್ಗಳಿಗೆ ಆಕ್ಚುಲಿ ನಂಗೆ ಅವ್ರಿಗೆ ಬೈದಿದ್ದೆ, ನಾನು ಆ ಆಡಿಯೋದಲ್ಲೂ ಅದೇ ಹೇಳ್ತಿದ್ದೆ, ಅವ್ರಿಗೆ ಬೈಬೇಡಿ ಸರ್, ಹಾಗೆಲ್ಲ ಬೈಬೇಡಿ ಸರ್ ಅಂತ. ಸೊ ಅವ್ರಿಗೆ ನನಗೆ ಬೈದಿದ್ಕಿಂತ ಅವ್ರಿಗೆ ಬೈದಿದ್ದೆ ಜಾಸ್ತಿ ನಂಗೆ ನೋವಾಗಿದೆ ಸರ್. ಎಲ್ಲಿ ಬ್ಯಾನರ್ ಕಟ್ಟಿದ್ರು, ಯಾಕೆ ಕಾನ್ವರ್ಷನ್ ನಡೆತು, ನೀವೇನಾದ್ರೂ ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ರಾ, ಹೇಗೆ ಅಂತೇಳಿ?
ಸರ್ ಅವರು ಬ್ಯಾನರ್ನ ಅಕ್ರಾಸ್ CMC ಲಿಮಿಟ್ಸ್ ಕಟ್ಟಿದ್ದಾರೆ. ನಾವೇನು ಇನಿಷಿಯಲಿ ಅಬ್ಜೆಕ್ಟ್ ಮಾಡಿರಲಿಲ್ಲ, ನಮಗೂ ಏನು ವಿಡಿನ್ ಅಬ್ಜೆಕ್ಟ್ ಇಟ್. ನಾವು ಅದು ಮಂಡೇ ಬೆಳಗ್ಗೆ ಬರೋವರೆಗೂ ಇಟ್ ಹ್ಯಾಡ್ ಆಲ್ರೆಡಿ ಬೀನ್ ಟೈಡ್. ಬಟ್ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ರಿಂದ, ಕೋಟೆ ಸರ್ಕಲ್ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ರಿಂದ ಅದು ಒಂದು ಮಾತ್ರ ನಾವು ಅಂದ್ರೆ ಅದು ಬಿದೋಗ್ತಾ ಇದ್ದಿದ್ರಿಂದ ಅದನ್ನ ಒಂದನ್ನ ಮಾತ್ರ ತೆಗ್ಬಿಟ್ಟು ಆಫೀಸಲ್ಲಿ ಇಟ್ಟಿದ್ದು ಸರ್. ಮೇಡಮ್, ನಿಮ್ಮ ಸ್ಟಾಫ್ಗೆ ಮತ್ತೆ ನಿಮ್ಗೂ ಕೂಡ ಒಂದು ಬೆದರಿಕೆ ಹಾಕಿರ್ತಕ್ಕಂಥದ್ದು, ಬೆಂಕಿ ಹಚ್ಚಿಬಿಡ್ತೀನಿ, ಕೊಲೆ ಮಾಡಿಬಿಡ್ತೀನಿ, ಈ ಥರ ಸುಟ್ಟಾಕ್ಬಿಡ್ತೀನಿ ಅಂತ ಮಾತು ಹೇಳಿದಾಗ ನಿಮ್ಗೆ ಯಾವ ರೀತಿ ಆತಂಕ ಆಯ್ತು? ಸರ್ ಅದೇ ದ್ಯಾಟ್ ವಾಸ್ ಅ ಸ್ಕೇರಿ ಎನ್ವಿರಾನ್ಮೆಂಟ್ ಸರ್. ಆ ಥರ ಮಾಡಿದಾಗಲೇ ನಮಗೂ ಸ್ವಲ್ಪ ಭಯ ಆಗುತ್ತೆ. ವಿ ನೀಡ್ ಎನ್ ಐ ಮೀನ್ ಲೈಕ್ ಎ ವೆರಿ ಸೇಫ್ ಎನ್ವಿರಾನ್ಮೆಂಟ್ ಟು ವರ್ಕ್. ಅದಿಲ್ಲ ಅಂದಾಗ ಭಯ ಆಗುತ್ತೆ ಸರ್. ಮೇಡಮ್, ಈ ಭಾಗದ ಶಾಸಕರು ಏನಾದ್ರು ನಿಮ್ಮ ಜೊತೆ ಮಾತಾಡಿ ನಿಮಗೆ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಹೇಗೆ ಅಂತ? ಸರ್ ಹೌದು ಸರ್, ಅವರು ಹೇಳಿದ್ರು ಹಿಂಗಾಗಬಾರ್ದಾಗಿತ್ತು. ನೀವು ಏನು ಅಂದರೆ ಲೈಕ್ ನಿಮಗೆ ಐ ಮೀನ್ ನೀವು ಆಫೀಸರ್ಸ್ಗಳು ಏನು ಡಿಸೈಡ್ ಮಾಡ್ತೀರಿ ಮಾಡಿ, ವಿ ಆರ್ ದೇರ್ ಫಾರ್ ಯುವರ್ ಸಪೋರ್ಟ್ ಅಂತ ಅವರು ಹೇಳಿದ್ರು ಸರ್. ಮೇಡಮ್, ಇದು ಯಾವುದೇ ಎಲೆಕ್ಟೆಡ್ ಮೆಂಬರ್ ಅಲ್ಲ, ಯಾವುದೇ ಜನಪ್ರತಿನಿಧಿ ಅಲ್ಲ, ಆದರೆ ನಿಮ್ಮ ಮೇಲೆ ಯಾಕೆ ಈ ಥರ ದರ್ಪ ತೋರಿಸ್ತಾ ಇದ್ದಾರೆ ಅಂತೇಳಿ? ಸರ್ ಇದನ್ನ ಅವರೇ ಹೇಳಬೇಕು ಸರ್. ಐ ಮೀನ್ ವಿ ಎಕ್ಸ್ಪೆಕ್ಟ್ ಲೈಕ್ ಎಲ್ಲರೂ ಕೋಆರ್ಡಿನಲ್ಲಿ ಎಲ್ಲರೂ ಸಪೋರ್ಟ್ ಇದ್ರೇನೆ ನಾವು ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೂ ಸಾಧ್ಯ ಸರ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವ್ರ ಎವ್ರಿಥಿಂಗ್ ಎಲ್ಲರೂ ಸಪೋರ್ಟ್ ಮಾಡಿದ್ರೇನೆ ನಾವು ಮಾಡೋಕ್ಕೆ ಸಾಧ್ಯ. ಈಗ ಒಬ್ಬರು ಹಿಂಗೆ ಮಾಡಿದರೆ ಇಫ್ ದೇ ಆರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಫಾರ್ ಅಸ್, ಅವ್ರ ಈ ಥರ ಗಲಾಟೆ ಮಾಡಿಸೋದು ಇದೆಲ್ಲ ಮಾಡಿದ್ರೆ ನಮ್ಮ ಸ್ಟಾಫ್ಸು ಹೆದರ್ತಾರೆ ಭಯ ಮಾಡೋದಕ್ಕೆ. ಸೊ ಯಾ, ಈಗ ರಾಜೇಗೌಡರ ವಿರುದ್ಧ ನೀವು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಇಷ್ಟೊಂದು ಕೊಟ್ಟಿದ್ರಾ ಇಲ್ವಾ? ಇನ್ನೂ ಕೊಟ್ಟಿಲ್ಲ. ವಿ ವಿಲ್ ಗಿವ್ ನಾವು. ಈಗ ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ದೀರಾ? ಕೊಡ್ತೀವಿ. ಇದಿಷ್ಟು ನಗರಸಭೆ ಪೌರಾಯುಕ್ತೆ ಆಗಿರ್ತಕ್ಕಂಥ ಅಮೃತ ಗೌಡರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಒಂದು ಬ್ಯಾನರ್ ವಿಚಾರಕ್ಕೆ ನಡೆದಂತಹ ಒಂದು ಆಡಿಯೋ ಸಂಭಾಷಣೆ ಈಗ ರಾಜ್ಯದಲ್ಲಿ ಸದ್ದು ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ರಾಜೇಗೌಡರ ವಿರುದ್ಧ ಪೌರಾಯುಕ್ತ ಅಮೃತ ಗೌಡರು ಈಗ ದೂರು ಕೊಡ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇದು ರಾಜಕೀಯವಾಗಿ ಯಾವ ತಿರುವು ಪಡ್ಕೊಳ್ತಾ ಇದೆ ಅನ್ನೋದನ್ನ ನೀವು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಂದ್ರೆ ಈಗ ಆ ಥರ ಮಾತಾಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ಒಂದ್ ಕಡೆ ಅದರಲ್ಲೂ ನನಗೆ ಬೈದಿದ್ದಕ್ಕಿಂತ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಈ ಥರ ಎಲ್ಲ ಮಾಡಿದ್ರೆ ನಾವು ಹೇಗೆ ಕೆಲಸ ಮಾಡೋದು ಅಂತ. ನೋಡಿ, ಜೀವ ಬೆದರಿಕೆ ನಿಂದನೆ ಆರೋಪದಡಿ ಈಗ ದೂರು ದಾಖಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬ್ಯಾನರ್ ತೆರವು ಮಾಡಿದ್ದಕ್ಕೆ ರಾಜೀವ್ ಗೌಡ ಬೆದರಿಕೆ ಹಾಕಿದ್ರು, ಫೋನ್ ಮಾಡಿ ಬೆದರಿಸಿದ್ರು, ಗೂಂಡಾಗಿರಿ ತೋರಿಸಿದ್ರು, ಒಂದು ರೀತಿ ರೌಡಿ ತರ ಮಾತನಾಡಿದ್ರು, ಕೆಟ್ಟದಾಗೆಲ್ಲ ಪದಗಳನ್ನ ಬಳಸ್ಕೊಂಡು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಪೌರಾಯುಕ್ತೆ ಅಮೃತ ಗೌಡ ದೂರಿನ ಅನ್ವಯ ಕೇಸ್ ಫೈಲ್ ಆಗಿದೆ. ಜೀವ ಬೆದರಿಕೆ ನಿಂದನೆ ಆರೋಪದಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬ್ಯಾನರ್ ತೆರವು ಮಾಡಿದ್ದಕ್ಕೆ ಬೆದರಿಕೆಯನ್ನ ಹಾಕಿದ್ರು ಫೋನ್ ಮಾಡಿ. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಾಗಾಗಿ ಬ್ಯಾನರ್ ತೆಗೆದಿದ್ದೀವಿ. ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಅಂತ. ಬಟ್ ಆದರೂ ಕೂಡ ಆತ ಒಂದು ರೀತಿ ಗೂಂಡಾ ರೀತಿ ವರ್ತಿಸಿದ್ದಾನೆ. ಅವಾಚ್ಯ ಪದಗಳನ್ನು ಬಳಸ್ಕೊಂಡು, ಕೆಟ್ಟ ಅಶ್ಲೀಲ ಪದಗಳನ್ನು ಬಳಸ್ಕೊಂಡು ಆಕೆನ ಹೆದರಿಸಿದ್ದಾನೆ. ಅದರ ಜೊತೆಗೆ ತಮ್ಮ ಜೊತೆ ಕೆಲಸ ಮಾಡುವಂಥವ್ರು ಎಲ್ರಿಗೂ ಕೂಡ ಆತ ಬೆದರಿಕೆಯನ್ನು ಹಾಕಿದ. ಬ್ಯಾನರ್ ಗೀನರೆಲ್ಲ ತೆಗೆದ್ರೆ ಬೆಂಕಿ ಹಚ್ಚಿಬಿಡ್ತೀನಿ, ಕೊಲೆ ಮಾಡಿಬಿಡ್ತೀನಿ, ಚಪ್ಪಲಿಲಿ ಹೊಡಿಸ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ. ಸಹಜವಾಗಿ ಈ ಥರ ಮಾತು, ಈ ಥರ ವರ್ತನೆ ನೋಡಿ ಅವರಿಗೂ ಒಂದು ರೀತಿಯಾದಂಥ ಭಯ ಆಗಿತ್ತು. ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೌರಾಯುಕ್ತೆ ಅಮೃತ ಗೌಡ ಅವರ ಕಂಪ್ಲೇಂಟ್ನ ಆಧರಿಸಿ ಕೇಸ್ ಫೈಲ್ ಆಗಿದೆ. ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಜೀವ ಬೆದರಿಕೆ ನಿಂದನೆ ಆರೋಪದಡಿ ದೂರು ದಾಖಲಾಗಿದೆ. ಫೋನ್ ಮಾಡಿ ಬೆದರಿಕೆಯನ್ನ ಹಾಕಿದ್ರು.